ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಒಂದು ಮುಖ್ಯವಾದ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ಅದೆಲ್ಲರೂ ನಿಮಗೆ ಗೊತ್ತಿರುವಂಥದ್ದು. ಗೊತ್ತಿಲ್ಲದೆ ಇರೋರು ಅಥವಾ ಈ ಕ್ಷೇತ್ರಕ್ಕೆ ಭೇಟಿ ನೀಡದೇ ಇರೋರು ದಯವಿಟ್ಟು ಭೇಟಿ ನೀಡಿ. ತುಂಬ ಅನುಕೂಲವಾಗಿದೆ. ಇಟಗಿ ಭೀಮಾಂಬಿಕಾ ಕ್ಷೇತ್ರ ಇಟಗಿ ಅಂತ ಹೇಳಿಬಿಟ್ಟು ಇಲ್ಲಿ ಧರ್ಮ ದೇವತೆ ಪರವಾಗಿ, ಧರ್ಮ ದೇವತೆನೇ ಅಂತ ಅಂದರೂ ತಪ್ಪಾಗಿಲ್ಲ, ಧರ್ಮದ ಪರವಾಗಿ ನೆಲೆ ನಿಂತಹ ಈ ಕ್ಷೇತ್ರ ನಾವಿವತ್ತು ಬಂದಿದ್ದೀವಿ. ದೇವಸ್ಥಾನದ ದ್ವಾರ ಬಾಗಿಲ ಈ ಥರ ಕಾಣಿಸ್ತಾ ಇದೆ ಸ್ನೇಹಿತರೆ. ಒಳಗೆ ಹೋಗ್ತಾ ಇದ್ದೀವಿ. ಇಡೀ ಇಟಗಿ ಊರೇ ಸಹ ಈ ತಾಯಿಯನ್ನು, ಭೀಮಾಂಬಿಕೆ ತಾಯಿಯನ್ನು ಅನೇಕ ಕಷ್ಟಗಳಿಗೆ ಆಯಿತು, ಅಪಮಾನಗಳಾಗಿ ಗುರಿಯನ್ನು ಮಾಡಿದ್ರು ಸಹ ಅವಳು ಧರ್ಮದ ಮೂಲಕ ನಡೆದು ಜನರ ಕಣ್ಣನ್ನು ತೆರೆಸಿದಂತಹ ಮಹಾತಾಯಿ ಅಂದರೂ ತಪ್ಪಾಗಲಾರದು. ದೇವಸ್ಥಾನದ ಆವರಣದಲ್ಲಿ ಹೂವು, ಹಣ್ಣು, ಮತ್ತು ಎಲ್ಲವೂ ಸಿಗುತ್ತೆ. ತೆಂಗಿನಕಾಯಿ, ಕರ್ಪೂರ ಎಲ್ಲ ಸಿಗುತ್ತೆ. ಇದು ವರ್ಷಕ್ಕೆ ಒಂದು ಸಲ ದೀಪಾವಳಿ ಪಾಡ್ಯ ದಿನ ಈ ತಾಯಿಯ ಒಂದು ತೇರನ್ನು ಎಳಿತಾರಂತೆ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗೆ ಹೋಗೋಣ. ದೇವಸ್ಥಾನದ ಒಳಗೆ ಹೋಗಿ ಆ ತಾಯಿಯ ದರ್ಶನವನ್ನು ಮಾಡಿದ್ವಿ. ದೇವಸ್ಥಾನದ ಒಳಗೆ ಹೋದ ತಕ್ಷಣ ಆ ಎಡಗಡೆ ಇರುವಂಥ ಗದ್ದುಗೆ ಇಟಗಿ ಭೀಮಾಂಬಿಕಾ ತಾಯಿ ಗದ್ದುಗೆ, ಬಲಗಡೆ ಇರುವಂಥದ್ದು ಆಕೆಯ ತಾಯಿ ಹನುಮವ್ವನ ಗದ್ದುಗೆ ಆಗಿದೆ ಸ್ನೇಹಿತರೆ. ತುಂಬ ಒಳ್ಳೆಯ ಪವಿತ್ರ ಕ್ಷೇತ್ರ ಇದು. ಆ ತಾಯಿ ನಿಮಗೆಲ್ಲರಿಗೂ ಸಹ ಆರೋಗ್ಯ ಎಲ್ಲವನ್ನು ಕೊಟ್ಟು ಕರುಣಿಸಲಿ ಅಂತ ನಾನು ಕೇಳ್ಕೊತೇನೆ. ಈ ತಾಯಿಯ ಪವಾಡ ಆಗಿರ್ಬೋದು, ಇಲ್ಲಿಯ ಜನ ತುಂಬ ಅದ್ಭುತವಾಗಿ ಹೇಳಿದರು. ನೀವು ಸಹ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಹಾಗೂ ತಿಂಗಳ ಅಮಾವಾಸ್ಯೆ ದಿನ ಇಲ್ಲಿ ಅಪಾರ ಜನಸಂಖ್ಯೆಯ ಈ ದೇವಿಯ ದರ್ಶನಕ್ಕೆ ಬರ್ತಾರೆ. ಆ ತಾಯಿಯ ಒಂದು ಪವಾಡವನ್ನು, ಚರಿತ್ರೆಯನ್ನು ಇಲ್ಲಿ ಹಾಕಲಾಗಿದೆ. ಅದೇ ತರಹ ಈ ತಾಯಿಯ ದೇವಸ್ಥಾನದಲ್ಲಿ 24 ತಾಸು, ವರ್ಷದ 365 ಮತ್ತು 24 ತಾಸು ಅನ್ನದಾಸೋಹದ ವ್ಯವಸ್ಥೆ ಸಹ ಇಲ್ಲಿ ಇರ್ತದೆ. ನಾವು ಕೂಡ ಇಲ್ಲಿ ಅನ್ನಪ್ರಸಾದವನ್ನು ತೆಗೆದುಕೊಂಡು ಆ ದೇವಿ ಕೃಪೆಗೆ ಪಾತ್ರರಾದೆವು. ತುಂಬ ಟೇಸ್ಟಿಯಾಗಿತ್ತು ಸ್ನೇಹಿತರೆ. ಇವತ್ತು ನಾವು ತುಂಬ ಒಂದು ಬೇರೆ ದಿನದಲ್ಲಿ ಭೇಟಿ ನೀಡಿದ್ವಿ. ಸೊ ಅಷ್ಟೊಂದು ಜನಸಂಖ್ಯೆ ಇದ್ದಿದ್ದಿಲ್ಲ. ಬಟ್ ಶುಕ್ರವಾರ, ಮಂಗಳವಾರ ಮತ್ತು ಪ್ರತಿ ತಿಂಗಳ ಅಮಾವಾಸ್ಯೆಯ ದಿನ ತುಂಬ ಒಂದು ಅಪಾರ ಜನಸಂಖ್ಯೆ ಕೂಡುತ್ತಂತೆ. ಜೋಳದ ಒಂದು ನುಚ್ಚನ್ನು ಹಾಕಿದರು.